ನಮಸ್ಕಾರ. ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಎಚ್.ಎಸ್. ಸುಧೀಂದ್ರ ಕುಮಾರ್. ಕುಂಬಳಗೋಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೊಸಪಾಳ್ಯದಲ್ಲಿ ಕುಂಬಳಗೋಡು ಗ್ರಾಮ ಸಭೆ ನಡೀತು. 2015 ಮತ್ತು 16ರ ಗ್ರಾಮ ಸಭೆ ನಡೀತು. ಗ್ರಾಮ ಸಭೆಯನ್ನು ಉದ್ಘಾಟಿಸಿದಂತಹ ಕ್ಷೇತ್ರದ ಶಾಸಕ ಮಾಜಿ ಸಹಕಾರ ಸಚಿವ ಎಸ್ ಟಿ ಸೋಮಶೇಖರ್ ಅವರು ಅಪ್ಪನಿಂದ ಮಗನವರೆಗೆ ಉತ್ತಮ ಆಡಳಿತ ಅಂಥೇಳಿ ಪ್ರಶಂಸೆಯನ್ನು ಮಾಡಿದ್ರು. ಅಷ್ಟೇ ಅಲ್ಲದೇ ಈ ಪಿ ಡಿ ಒಗಳು ಅಂತಿದ್ರೆ ಜನರ ಪೀಡಕರು ಅಂತೇವೆ. ಆದರೆ ಇಲ್ಲಿರುವಂತಹ ಪಿ ಡಿ ಒ ಬಸವರಾಜರವರು ಅಪ್ಪನ ಆಡಳಿತದಿಂದ ಮಗನ ಆಡಳಿತದವರೆಗೂ ಕೂಡ ನೋಡಿಕೊಂಡು ಬಂದು ಉತ್ತಮ ಸೇವೆಯನ್ನು ಸಲ್ಲಿಸಿದ್ದಾರೆ ಅನ್ನುವಂಥ ಅಭಿನಂದನೆಗಳನ್ನು ಸಲ್ಲಿಸಿದರು. ಅವರು ಮಾತನಾಡುವ ಮುನ್ನ ಒಂದು ಪ್ರಾಸ್ತಾವಿಕ ನುಡಿಗಳನ್ನಾಡಿದಂಥ ಕುಂಬಳಗೋಡು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಪಟೇಲ್ ನರಸೇಗೌಡರ ಪುತ್ರ ದೇವರಾಜರವರು ಪ್ರಾಸ್ತಾವಿಕ ನುಡಿಯಲ್ಲಿ ಸೋಮಶೇಖರ್ ಅವರು ಮಾಡಿಕೊಟ್ಟಿರ್ತಕ್ಕಂಥ ಸಹಕಾರವನ್ನು ಒಂದಷ್ಟು ವಿವರಿಸುವುದರ ಜೊತೆಗೆ ಸ್ತ್ರೀ ಶಕ್ತಿ ಸಂಘಗಳು ಸಭೆ ಸಮಾರಂಭ ನಡೆಸೋದಕ್ಕೆ ಒಂದು ಸ್ತ್ರೀ ಶಕ್ತಿ ಸೌಧವನ್ನು ನಿರ್ಮಾಣ ಮಾಡಬೇಕು ಅನ್ನುವಂಥ ಅಪೇಕ್ಷೆ ನನ್ನದಿದೆ. ದಯಮಾಡಿ ಅದಕ್ಕೆ ತಾವು ಅನುಮತಿಯನ್ನು ಕೊಡಬೇಕು, ಜಾಗವನ್ನು ಕೊಡಬೇಕು, ಅನುದಾನವನ್ನು ಕೊಡಬೇಕು ಅಂಥೇಳಿ ಸೋಮಶೇಖರಲ್ಲಿ ಮನವಿಯನ್ನು ಮಾಡಿದ್ರು. ಬಹುಶಃ ಕುಂಬಳಗೋಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿನೇ ಇರ್ತಕ್ಕಂಥ ಬಹುದೊಡ್ಡದಾಗಿರ್ತಕ್ಕಂಥ ಕಟ್ಟಡ, ಅದರೊಳಗೆ ಇನ್ನೊಂದು ಕುಂಬಳಗೋಡೊಳಗೆ ಮತ್ತೆ ಒಂದು ಸ್ತ್ರೀ ಶಕ್ತಿ ಸೌಧವನ್ನು ಮಾಡಿ ಅವ್ರಿಗೆ ಅನುಕೂಲವನ್ನು ಮಾಡಿಕೊಡೋದಕ್ಕೆ ನಮಗೆ ಅವಕಾಶವನ್ನು ಮಾಡಿಕೊಡಿ ಅಂಥೇಳಿ ಮನವಿಯನ್ನು ಮಾಡಿದ್ರು. ಸ್ತ್ರೀ ಶಕ್ತಿ ಸೌಧದ ಆರಂಭಕ್ಕೆ ನಿರ್ಮಾಣಕ್ಕೆ ಮನವಿ, ಅದರ ಜೊತೆಗೆ ಒಂದಷ್ಟು ಒಳಚರಂಡಿಯ ವ್ಯವಸ್ಥೆಗೆ ಒಂದಷ್ಟು ಮನವಿ, ಉಚಿತ ನಿವೇಶನ ಕೊಡೋದಕ್ಕೆ ನಮ್ಮ ಕೈಯಲ್ಲಿ ಆಗಲಿಲ್ಲ, ಹಿಂದೆ ನಡ್ಕೊಂಬಂದಿರ್ತಕ್ಕಂಥ ಇದೇನಾಗಿದೆ ಅನ್ನುವಂಥದ್ದೊಂದು ಮನವಿ. ಈ ರೀತಿಯಾಗಿ ದೇವರಾಜರವರು ಬಹಳ ಜನ ಹಿತದ ದೃಷ್ಟಿಯಿಂದ ಕೆಲವೊಂದಷ್ಟು ಬೇಡಿಕೆಗಳನ್ನು ಇಟ್ಟರು. ದೇವರಾಜರವರು ಮಾಡಿದ ಮನವಿಯ ಪೂರ್ಣ ಪಾಠವನ್ನು ನಿಮ್ಮ ಗಮನಕ್ಕೆ ಕೊಡ್ತಾ ಇದ್ದಾನೆ. ಗ್ರಾಮ ಪಂಚಾಯಿತಿಯ ನನ್ನ ಅವಧಿಯಲ್ಲಿ 2ನೇ ಗ್ರಾಮ ಸಭೆ ಬಹಳ ಯಶಸ್ವಿಯಾಗಿ ನಡೀತಾ ಇದೆ. ಆ ಒಂದು ಕಾರ್ಯಕ್ರಮಕ್ಕೆ ಕುಂಬಳಗೋಡು ಗ್ರಾಮ ಪಂಚಾಯಿತಿ ಎಲ್ಲ ಸದಸ್ಯರು, ಏನು 50 ಜನ ಸದಸ್ಯರಿದ್ದಾರೆ, ಎಲ್ಲರ ಸಹಕಾರ ಮುಖ್ಯ ಆಯಿತು. ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂತ ಎಲ್ಲ ಅಧಿಕಾರಿಗಳಿಗೂ ನಾನು ಸ್ವಾಗತ ಬಯಸ್ತಾ, ಈಗ ತಾನೇ ಬಂದಂತ ನಮ್ಮ ಹಿರಿಯರಾದಂತ ಕುಂಬಳಗೋಡು ನಾಗರಾಜನವರು ವೇದಿಕೆ ಮೇಲೆ ಬರ್ಬೇಕು ಅಂತ ಕೇಳ್ಕೊಂತೀನಿ. ಆದ್ಮೇಲೆ ಕುಂಬಳಗೋಡು ಗ್ರಾಮ ಪಂಚಾಯಿತಿ ವಿಚಾರದಲ್ಲಿ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂತ ಸೋಮಶೇಖರ್ ಗೌಡ್ರಿಗೆ ಇವತ್ತಿಂದಾನೇ ಅಲ್ಲ, ನಮ್ಮ ತಂದೆ ಕಾಲದಿಂದನೂ ಬಹಳ ಆತ್ಮೀಯವಾದ ಒಂದು ಬಾಂಧವ್ಯ. ಕುಂಬಳಗೋಡು ಕಾರ್ಯಕ್ರಮಕ್ಕೆ ಯಾವುದಕ್ಕಾದ್ರೂ ಸರಿ, ಎಷ್ಟೊತ್ತಲ್ಲಾದ್ರೂ ಸರಿ ಒಂದು ಕರೆ ಮಾಡಿದ್ರೆ ಸಾಕು, ಅವರು ಈ ಕಾರ್ಯಕ್ರಮಕ್ಕೆ ಚಿಕ್ಕದಾಗಿರ್ಲಿ ದೊಡ್ಡದಾಗಿರ್ಲಿ ಎಲ್ಲದಕ್ಕೂ ಆಗಮಿಸ್ತಾವ್ರೆ. ಇವತ್ತು ನಾವು ಈ ಒಂದು ಹೊಸಪಾಳ್ಯ ಗ್ರಾಮದಲ್ಲಿ ನಡೆಸ್ತಿರ್ತಕ್ಕಂಥ ಗ್ರಾಮ ಸಭೆ ನಿಜಕ್ಕೂ ನಮ್ಮ ಪಂಚಾಯಿತಿ, ಅದರಲ್ಲೂ ಹೆಚ್ಚಿಗೆ ಹೊಸಪಾಳ್ಯ ಗ್ರಾಮದಲ್ಲಿ ಒಂದು ಸುದಿನ ದಿನ ಅಂತ ಹೇಳಕ್ ನಾನು ಇಚ್ಛೆ ಪಡ್ತೀನಿ. ಕಾರಣ ಏನು ಅಂದ್ರೆ, ಇವತ್ತಿನ ದಿವಸ ನಮ್ಮ ಹೊಸಪಾಳ್ಯ ಗ್ರಾಮದಲ್ಲಿ 5 ಕೋಟಿ ರು ವೆಚ್ಚದಲ್ಲಿ ಯುಜಿಡಿ ಕಾರ್ಯಕ್ರಮವನ್ನು ಮಾನ್ಯ ಶಾಸಕರಾದಂತ ಎಸ್ ಟಿ ಸೋಮಶೇಖರ್ ಗೌಡರು ಈಗ ತಾನೇ ಉದ್ಘಾಟನೆ ಮಾಡಿ ವೇದಿಕೆ ಮೇಲೆ ಬಂದಿದ್ದಾರೆ. ಬಹುಶಃ ನಮ್ಮ ಪಂಚಾಯತಿ ಬಹಳ ದೊಡ್ಡದು. ಈ ಒಂದು ಪಂಚಾಯತಿನಲ್ಲಿ ಯುಜಿಡಿ ಕಾರ್ಯ ಗೇರ್ಪಾಳ್ಯದಲ್ಲಿ ಚಾಲನೆಯಲ್ಲಿದೆ ಹೊರತುಪಡಿಸಿ ಮಿಕ್ಕ ಉಳಿದಾದ ಎಲ್ಲ ಗ್ರಾಮಗಳಲ್ಲೂ ಯುಜಿಡಿ ಕಾರ್ಯಕ್ರಮ ಮುಗಿದಿದೆ. ಬಂಧುಗಳೇ, ನಿಮಗೂ ತಿಳಿದಿರ್ಬೋದು, ಗ್ರಾಮ ಪಂಚಾಯತಿ ವಿಚಾರದಲ್ಲಿ, ಗ್ರಾಮ ಪಂಚಾಯತಿ ಸಂದರ್ಭದಲ್ಲಿ ನಾವು ಯುಜಿಡಿ ಕಾರ್ಯಕ್ರಮ ಮಾಡ್ಬೇಕಾದ್ರೆ ಎಷ್ಟೆಲ್ಲ ತೊಡಕುಗಳು ಇರ್ತವೆ ಅಂತ ನಿಮ್ಗೆಲ್ಲ ಗೊತ್ತಿದೆ. ಆದ್ರೆ ನಮ್ಮೆಲ್ರಿಗೂ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ನಮ್ಮ ನಾಯಕರಾದಂತ ಸೋಮಶೇಖರ್ ಗೌಡ ಇರೋದ್ರಿಂದ ಇಡೀ ನಮ್ಮ ಪಂಚಾಯತಿನಲ್ಲಿ ಯುಜಿಡಿ ಕಾರ್ಯಕ್ರಮ ಯಶಸ್ವಿಯಾಗಿ ನಾವೆಲ್ಲ ಪೂರ್ಣಗೊಳಿಸಿದ್ದೀವಿ. ಈಗ ತಾನೇ ಹೊಸಪಾಳ್ಯದಲ್ಲೂ ಕೈಗೊಂಡಿದ್ದೀವಿ. ಇನ್ನ ಗೇರ್ಪಾಳ್ಯದಲ್ಲಿ ಉಳಿದಿರೋದಂತದ್ದು, ಈಗ ನಾನು ಪೂಜೆ ಮುಗಿಸ್ಕೊಂಡು ಬರ್ಬೇಕಾದ್ರೆ ನಮ್ಮ ನಾಯಕರ ಹತ್ರ ಮಾತಾಡಿದೆ, ಅಣ್ಣ ಇನ್ನ ಗೇರ್ಪಾಳ್ಯದಲ್ಲಿ ಒಂದು ಉಳಿದಿದೆ, ಅದಕ್ಕೂ ನೀವು ಚಾಲನೆ ಕೊಡ್ಬೇಕು ಅಂದ್ರೆ ಸದ್ಯದಲ್ಲೇ ಇನ್ನು 1 ವಾರ 15 ದಿವಸದಲ್ಲಿ ನಾನು ಅದಕ್ಕೂ ಚಾಲನೆ ಕೊಡ್ತೀನಿ ಅಂತ ಹೇಳವ್ರೆ. ಹೀಗಾಗಿ ಇಂಥ 10 ಹಲವಾರು ಕಾರ್ಯಕ್ರಮಗಳನ್ನು ನಮ್ಮ ನಾಯಕರು ನಮ್ಮ ಪಂಚಾಯತಿಗೆ ಮಾಡಿಕೊಟ್ಟಿದ್ದಾರೆ. ಆ ಒಂದು ಋಣವನ್ನು ನಾವು ಯಾರು ಎಂದಿಗೂ ಮರೆಯಕ್ಕಾಗಲ್ಲ. ಈ ಒಂದು ಕಾರ್ಯಕ್ರಮ ನಿಮ್ಗೆಲ್ರಿಗೂ ತಿಳಿದಿರ್ತಕ್ಕಂಥ ವಿಚಾರ ಏನಪ್ಪಾ ಅಂತಂದ್ರೆ, ನಮ್ಮ ಸನ್ಮಾನ್ಯ ನಾಯಕರು
ಈ ವೇದಿಕೆ ಮೇಲೆ ಈ ಒಂದು ಕಾರ್ಯಕ್ರಮಕ್ಕೆ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಶ್ರೀ ಶಕ್ತಿ ಸಂಘದವರು ಮತ್ತೆ ನನ್ನ ಅಕ್ಕ ತಂಗಿದಿರು ಈ ಒಂದು ವೇದಿಕೆಯಲ್ಲಿ ಆಗಮಿಸಿದ್ದಾರೆ. ಅವ್ರಿಗೆ ಪ್ರತಿದಿನನೂ ನನ್ನ ಹತ್ರ ಬಂದು ಒಂದು ಮಾತು ಕೇಳ್ತಾರಣ್ಣ, ನಮ್ಗೆ ಸಂಘ ಮಾಡಕ್ಕೆ ಮೀಟಿಂಗ್ ಮಾಡಕ್ಕೆ ಎಲ್ಲೂ ಒಂದು ಸ್ಥಳಾವಕಾಶ ಇಲ್ಲ, ದಯವಿಟ್ಟು ನನಗೊಂದು ಸ್ಥಳಾವಕಾಶ ಮಾಡ್ಕೊಡಿ ಅಂತ ಅಣ್ಣವ್ರು ಆದೇಶ ಮಾಡಿದ್ರೆ ನಾನು ಸದ್ಯದಲ್ಲೇ ನಾನು ಅದಕ್ಕೆ ಗುದ್ಲಿ ಪೂಜೆಯನ್ನು ಮಾಡ್ತೀನಿ. ಒಂದು ಶ್ರೀಸೌಧ ಕಟ್ಟಬೇಕು ಅನ್ನೋ ಒಂದು ಆಸೆ ನನಗಿದೆ ಕುಂಬ್ಳಗೋಡಲ್ಲಿ. ದಯವಿಟ್ಟು ನನಗೆ ನಿಮ್ಮೆಲ್ಲರ ಆಶೀರ್ವಾದ ಬೇಕು, ಅಣ್ಣವ್ರ ಬೆಂಬಲ ಸಿಕ್ಕಿದ್ರೆ ನಾನು ಅದನ್ನು ಮಾಡ್ಕೊಡ್ತೀನಿ ಅಂತ ಹೇಳಕ್ಕೆ ಈ ಭರವಸೆ ಹೇಳ್ತೀನಿ. ಎಲ್ಲಿ ಇದಕ್ಕೆ ಜೋರಾದ ಒಂದು ಚಪ್ಪಾಳೆ ಕೊಡಿ MLA ಸಾಹೇಬ್ರಿಗೆ. ಅದೇ ರೀತಿ ಈ ಕುಂಬಳಗೂಡು ಗ್ರಾಮಕ್ಕೆ ಹೊಂದ್ಕೊಂಡಂತ ಕಬ್ಬಳಮ್ಮನ ಪಾಳ್ಯ ಬಹಳ ಹಿಂದುಳಿದ ಬಡತನ ಬಡ ರೇಖೆಗಿಂತ ಕೆಳಗಿರ್ತಕ್ಕಂಥ ಜನಗಳು ಅವರೆಲ್ಲ. ಅವರು ಈಗಾಗಲೇ 30-35 ವರ್ಷಗಳಿಂದ ನಮ್ಮ ಪಂಚಾಯತಿ ವ್ಯಾಪ್ತಿನಲ್ಲಿ ಜೀವನ ಮಾಡ್ತಾ ಇದ್ದಾರೆ. ಅವ್ರಿಗೆ ಹಲವಾರು ಜನಗಳು ಗುಂಡಾಗಿರಿಗಳು ಮಾಡಿ ಅವ್ರನ್ನ ಇಲ್ಲಿ ಒಕ್ಲೆಬ್ಬಿಸ್ಬೇಕು ಅಂತ ಮಾಡಿದ್ರು. ಈ ಸೋಮಶೇಖರ್ ಗೌಡ್ರು ಇರೋ ತನಕ ಈ ಕ್ಷೇತ್ರದಲ್ಲಿ ಯಾವ ಗುಂಡಾಗಿರಿ ಕೆಲಸ ನಡೆಯಲ್ಲ, ನಿಮ್ಮ ಬೆನ್ನಿಂದೆ ಅವ್ರು ಇರ್ತಾರೆ, ಅವ್ರ ಜೊತೆ ನಾವಿರ್ತೀವಿ ಅಂತ ನಿಮ್ಗೆ ಭರವಸೆ ಕೊಡಕ್ಕೆ ಇಚ್ಛೆ ಪಡ್ತೀನಿ. ಅದೇ ರೀತಿ ಅಲ್ಲಿ ಸುಮಾರು ಒಂದು 900ರಿಂದ 1000 ಕುಟುಂಬಗಳು ಜೀವನ ಮಾಡ್ತಾ ಇದ್ದಾರೆ. ಸರ್ಕಾರದಿಂದ ಈಗ 1 ಎಕರೆ 2 ಕುಂಟೆ ಮಂಜೂರಾಗಿದೆ. ಆ 1 ಎಕರೆ 2 ಕುಂಟೆನ 900 ಜನಕ್ಕೆ ಹಂಚಕ್ ಆಗಲ್ಲ ಅಂತ ಹೇಳಿ ನಾನು ಅದನ್ನ ತಡೆ ಹಿಡಿದು ನಿಲ್ಸಿದ್ದೀನಿ. ದಯವಿಟ್ಟು ನಿಮ್ಮ ಈ ಒಂದು ಕಾಲಾವಧಿನಲ್ಲಿ ಇನ್ನೂ ಒಂದು 5 ಎಕರೆನ ಮಂಜೂರು ಮಾಡಿ ಅವ್ರಿಗೆ ಅರ್ಧ ಸೈಟ್ ಆದ್ರೂ ಕೊಡ್ಬೇಕು ಅಂತ ಹೇಳಿ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊತೀನಿ. ಇವತ್ತು ಕುಂಬಳಗೋಡಲ್ಲೂ ನಾವು ಆಶ್ರಯ ಸೈಟ್ ಕೊಡಕ್ ಆಗ್ಲಿಲ್ಲ. ಸುಮಾರು 25 ವರ್ಷಗಳಿಂದ ಆಶ್ರಯ ಸೈಟ್ ಅಂತ ನಾವು ಕೇಳ್ತಾನೆ ಇದೀವಿ, ಆಗ್ಲಿಲ್ಲ. ಕಾರಣ ಏನಿಲ್ಲಿ 95ನೇ ಇಸ್ವಿನಲ್ಲಿ ಕಾಲಿಟ್ಟಂತ ಜನಪ್ರತಿನಿಧಿಗಳು ಈ ಭಾಗದ ಶಾಸಕರ ಅಂತ ಒಂದು ಅವಧಿನಲ್ಲಿ ಇಲ್ಲಿ ಇರ್ತಕ್ಕಂಥ ಸರ್ಕಾರಿ ಜಾಗಗಳೆಲ್ಲ ಉಳ್ಳವರ ಪಾಲಾಯ್ತು. ಇವತ್ತು ಸರ್ಕಾರಿ ಜಾಗ ಎಲ್ಲೂ ಸಿಗ್ತಾ ಇಲ್ಲದ ಕಾರಣ ನನಗೆ ನಮ್ಮ ನಾಯಕರು ಹೇಳ್ತಾನೆ, ಅವರೇ ಎಲ್ಲಿದೆ ಜಾಗ ತೋರಿಸು, ನಾನು ಆದೇಶ ಮಾಡ್ತೀನಿ, ಹಕ್ಕುಪತ್ರ ಕೊಡ್ಸಕ್ಕೆ ವ್ಯವಸ್ಥೆ ಮಾಡ್ತೀನಿ ಅಂತ. ಆದ್ರೆ ಎಲ್ಲ ಬಲಿಷ್ಠರು ಆಕ್ರಮಿಸಿಕೊಂಡಿದ್ದಾರೆ. ಈಗ 2 ಎಕರೆ ಮಂಜೂರಾಗಿದೆ. ಆ 2 ಎಕರೆ ನಮ್ಮಲ್ಲಿ ಸುಮಾರು ಒಂದು 20ರಿಂದ 25 ಸಾವಿರ ಪಾಪ್ಯುಲೇಷನ್ ಇದೆ. ಯಾರಿಗೂ ಕೊಡಕ್ಕಾಗ್ದಿರ ಅದನ್ನು ಹಾಗೆ ನಿಲ್ಸಿದೀವಿ. ಈ ಹೊಸಬಾಳೆ ಗ್ರಾಮದಲ್ಲಿ ಒಂದು 18 ಎಕರೆ ಮೊನ್ನೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಎಲ್ಲಿದ್ದೀರಾ? 18 ಕುಂಟೆ ಒಬ್ಬ ಪ್ರಭಾವಶಾಲಿ ಒತ್ತುವರಿ ಮಾಡ್ಕೊಂಡಿದ್ದ. ನಾನು ಅಧಿಕಾರ ವಹಿಸ್ಕೊಂಡಾಗ ರೆವಿನ್ಯೂ ಡಿಪಾರ್ಟ್ಮೆಂಟ್ ಜೊತೆ ತಹಸೀಲ್ದಾರ್ ಜೊತೆ ನಾನು ಮಾತಾಡಿದಾಗ ದಯವಿಟ್ಟು ಎಲ್ಲಿ ಒತ್ತುವರಿ ಆಗಿದೆ ಅದನ್ನೆಲ್ಲ ತೆರವುಗೊಳಿಸಬೇಕು ಅಂದಾಗ ಇದೇ ಹೊಸಬಾಳೆ ಗ್ರಾಮದಲ್ಲಿ 18 ಕುಂಟೆ ಸುಮಾರು 4 ಕೋಟಿ ಬೆಲೆ ಬಾಳುವಂತ ಜಾಗವನ್ನು ತೆರವು ಮಾಡಿಕೊಟ್ಟಿದ್ದಾರೆ. ಇವತ್ತು ಅದು ನಮ್ಮ ಪಂಚಾಯಿತಿ ಸ್ವತ್ತಾಗಿದೆ. ದಯವಿಟ್ಟು ಇಲ್ಲಿ ಎಲ್ಲ ಹಿಂದುಳಿದವರ್ಗ ಮತ್ತು ST ಜನಾಂಗದವ್ರು ಇರೋದ್ರಿಂದ ಇಲ್ಲೊಂದು ಸಮುದಾಯ ಭವನವನ್ನು ನಿರ್ಮಿಸ್ಕೊಡ್ಬೇಕು ಅಂತ ಹೇಳಿ ಮಾನ್ಯ ಶಾಸಕರಲ್ಲಿ ಇದೊಂದು ಬೇಡಿಕೆನ ಇಡ್ತೀನಿ. ಹೀಗಾಗಿ ಹಲವಾರು ಕಾರ್ಯಕ್ರಮಗಳು ನಾವು ಮಾಡ್ತಾ ಇದೀವಿ, ಇನ್ನು ಮುಂದೂ ಮಾಡ್ಬೇಕು ಅನ್ನೋ ದೃಷ್ಟಿ ನಮ್ಗೆಲ್ಲ ಇದೆ. ಇದಕ್ಕೆಲ್ಲ ಸಹಕಾರ ಏನು ನಮ್ಮ 50 ಜನ ಪಂಚಾಯತಿ ಸದಸ್ಯರು ನನ್ನ ಜೊತೆ ಕೈ ಜೋಡಿಸಿ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಇದಕ್ಕಾಗಿ ಅವ್ರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಕ್ಕೆ ಇಚ್ಛೆ ಪಡ್ತೀನಿ. ದೇವರಾಜ್ರವರು ಮಾತನಾಡಿದಂಥದ್ದು, ಮನವಿ ಮಾಡಿದಂಥದ್ದು ಕೇಳಿದ್ರಿ. ಒಬ್ಬ ಹಿರಿಯ ಕಾಂಗ್ರೆಸ್ ಕಾರ್ಯಕರ್ತರಾದಂತಹ ಪಟೇಲ್ ನರಸೇಗೌಡರ ಪುತ್ರ ಇವರು. ಈಗ ಸಾಕಷ್ಟು ಪ್ರಬುದ್ಧತೆಯನ್ನು ಬೆಳೆಸಿಕೊಂಡಿದ್ದಾರೆ ರಾಜಕಾರಣದೊಳಗೆ. ಅವರು ಮಾತನಾಡಿದ್ರು. ಅದಾದ ಮೇಲೆ ಬೇರೆಯವರು ಮಾತನಾಡಿದ್ರು, ಅದು ವಿವರ ಆಮೇಲೆ ಕೊಡ್ತೇನೆ ನಾನು. ಸೋಮಶೇಖರ್ ಅವರು ಉದ್ಘಾಟನೆ ನಂತರ ಎಲ್ಲರ ಭಾಷಣವನ್ನು ಕೇಳಿ ಕಡೆಯ ಭಾಷಣವನ್ನು ಸೋಮಶೇಖರ್ ಅವರು ಮಾಡ್ತಾ ಒಂದು ಮಾತನ್ನು ಹೇಳಿದ್ರು. ಕುಂಬಳಗೋಡು ಗ್ರಾಮ ಪಂಚಾಯಿತಿ ಆರಂಭವಾದಂಥದ್ದು ಪಟೇಲ್ ನರಸೇಗೌಡರಿಂದ. ಈಗಿನ 6 ತಿಂಗಳ ಅವಧಿ ಇದೆ. ಈ ಸಾಲಿನ ಸಂಪೂರ್ಣವಾಗಿರ್ತಕ್ಕಂಥ ಗ್ರಾಮ ಪಂಚಾಯಿತಿಯ ಅವಧಿ ಮುಕ್ತಾಯವಾಗುತ್ತೆ ಡಿಸೆಂಬರ್ಗೆ. ಅಥವಾ ಗ್ರೇಟರ್ ಬೆಂಗಳೂರು ಸೇರಿದ್ರೆ ಗ್ರಾಮ ಪಂಚಾಯಿತಿಯೇ ಇರೋದಿಲ್ಲ. ಎಲ್ಲ ಒಂದು ಕಡೆಗೆ ಅವರ ಮಗ ದೇವರಾಜರವರಿಗೆ ಆಡಳಿತ ಕೊನೆಯಾಗೋಗುತ್ತೇನೋ. ಆರಂಭವಾದದ್ದು ಅಪ್ಪನಿಂದ ನರಸೇಗೌಡರಿಂದ, ಕೊನೆಯಾಗುವಂಥದ್ದು ಮಗ ದೇವರಾಜರಿಂದ ಅನ್ನುವಂಥ ಮಾತನ್ನು ಆಡುವುದರ ಜೊತೆಗೆ ಅಲ್ಲಿ PDO ಬಸವರಾಜ್ ಅಂತ ಇದ್ದಾರೆ. 18-19 ವರ್ಷಗಳನ್ನು ನಿರಂತರವಾಗಿ ಕಾರ್ಯದರ್ಶಿಯಾಗಿ PDO ಆಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮುಂದಿನ ತಿಂಗಳು 30ನೇ ತಾರೀಕು ನಿವೃತ್ತಿ ಆಗುವವರೆಗೂ ಕೂಡ ಕೆಲಸವನ್ನು ಮಾಡ್ತಾ ಇದ್ದಾರೆ ಚೆನ್ನಾಗಿ. ಅವ್ರ ಬಗ್ಗೆಯೂ ಕೂಡ ಸೋಮಶೇಖರ್ ಅವರು ಅಭಿನಂದನೀಯ ಮಾತುಗಳನ್ನು ಆಡಿದ್ರು. ಬಸವರಾಜರವರು ಸಾಮಾನ್ಯವಾಗಿ
ಪಿ ಡಿ ಒಗಳು ಅಂತಾರೆ, ಜನರ ಪೀಡಕರು ಅಂತವೆ. ಆದರೆ ಬಸವರಾಜ್ ಅವರಿಗೆ ಅದು ಅನ್ವಯಿಸುವುದಿಲ್ಲ. ಉತ್ತಮ ಕೆಲಸ ಮಾಡಿದ್ದಾರೆ ಅಂತೇಳಿ ಅಭಿನಂದನೆಯನ್ನು ಕೂಡ ಸಲ್ಲಿಸುವುದು. ಗ್ರಾಮ ಪಂಚಾಯತಿ ಅತ್ಯಂತ ದೊಡ್ಡ ಪಂಚಾಯತಿ. ಸುಮಾರು 50 ಜನ ಸದಸ್ಯರಿರ್ತಕ್ಕಂಥದ್ದು. ನಾನು ಮೊದಲನೇ ಬಾರಿಗೆ ಶಾಸಕರಾದಂಥ ಸಂದರ್ಭದಲ್ಲಿ ಕುಂಬಳಗೋಳು ಗ್ರಾಮ ಪಂಚಾಯತಿ ಎಷ್ಟು ಆದಾಯ ಅಂತಂದ್ರೆ ಕೇವಲ 18 ಲಕ್ಷ. 18 ಲಕ್ಷದಿಂದ ಇವತ್ತು 6 ಕೋಟಿಗೆ ಬಂದಿದೆ. ಮುಂದಿನ ವರ್ಷ 9 ಕೋಟಿ ಅಂತೇಳಿ PDO ಅವರು ಬಹಿರಂಗವಾಗಿ ಹೇಳಿದ್ದಾರೆ. 18 ಲಕ್ಷದಿಂದ 9 ಕೋಟಿ, ಇದು ಯಾವಾಗಲೂ 9 ಕೋಟಿ ಆಗ್ಬೇಕಾಗಿತ್ತು. ಕೆಲವರ ಕೈ ಚಳಕದಿಂದ ಅದು ಆಗಿಲ್ಲ ಅಂತ ಕಾಣ್ತದೆ. ಈಗಲಾದ್ರೂ 9 ಕೋಟಿಗೆ ಬಂದು ಸಂಪೂರ್ಣ ಡೆವಲಪ್ಮೆಂಟ್ ಮಾಡ್ತಕ್ಕಂಥದಕ್ಕೆ ವಿಶೇಷವಾಗಿ ಕುಂಬಳಗೋಳು ಗ್ರಾಮ ಪಂಚಾಯತ್ ಎಲ್ಲ ಸದಸ್ಯರು ಕೂಡ ಒಗ್ಗಟ್ಟಿಂದ ಮಾಡ್ತಾ ಇದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು 25 ಕೋಟಿ ಅನುದಾನವನ್ನ ಕೊಟ್ಟಿದ್ರು. ಅದರಲ್ಲಿ 5 ಕೋಟಿ ಅನುದಾನವನ್ನ ಹೊಸಪಾಳ್ಯಕ್ಕೆ ಹಾಕಿಸಿ UGDಯನ್ನ ಮಾಡ್ತಕ್ಕಂಥದಕ್ಕೆ ಇವತ್ತು ಚಾಲನೆಯನ್ನ ಕೊಟ್ಟಿದ್ದೇವೆ. ಸುಮಾರು 50 ಲಕ್ಷ ಅನುದಾನದಲ್ಲಿ ಮೈಸೂರು ರಸ್ತೆಯಿಂದ ಹೊಸಪಾಳ್ಯ ರಸ್ತೆಗೆ ಕಾಂಕ್ರೀಟ್ ರಸ್ತೆ ಕೂಡ ಮಾಡಿಸಿದ್ದೇವೆ. ಸದ್ಯದಲ್ಲೇ ಗೇರ್ಪಾಳ್ಯದು 2.25 ಕೋಟಿ UGD ಅರ್ಧಂಬರ್ಧ ನಿಂತಿದೆ. ಅದನ್ನ ಕಂಪ್ಲೀಟ್ ಮಾಡ್ತಕ್ಕಂಥದಕ್ಕೆ ಸದ್ಯದಲ್ಲೇ ಚಾಲನೆಯನ್ನ ಮಾಡ್ತೇವೆ. ಅಂಚೆಪಾಳ್ಯ ಚಿಕ್ಕರಾಜರವರು ಅನೀಶ್ರವರು ಮತ್ತೆ ಆ ರೋಡು ಹದಗೆಟ್ಟೋಗಿದೆ. ಸುಮಾರು 10 ಕೋಟಿ ಅನುದಾನವನ್ನ ಮುಖ್ಯಮಂತ್ರಿಗಳು ಕೊಟ್ಟಂತ ಅನುದಾನದಲ್ಲಿ ಸುಮಾರು 1 ಕೋಟಿ ಅಂಚೆಪಾಳ್ಯಕ್ಕೆ ಹಾಕಿದೆ. ಆ ರೋಡು ಕಂಪ್ಲೀಟ್ ಮಾಡ್ತಕ್ಕಂಥದಕ್ಕೆ ಈಗ ಮಳೆ ನಿಂತ ತಕ್ಷಣ ರೋಡ್ನ ಕಂಪ್ಲೀಟ್ ಮಾಡ್ತೇವೆ. 15 ಕೋಟಿ ಅನುದಾನದಲ್ಲಿ ಮೈನಾರಿಟಿ ಜಮೀರ್ ಅಹಮದ್ ರವರು 15 ಕೋಟಿ ಅನುದಾನದಲ್ಲಿ ಕೂಡ ಅಂಚೆಪಾಳ್ಯ ಮತ್ತೆ ಗಂಬಿಪುರ ಕಬ್ಬಳಂಪಾಳ್ಯ ಇವೆಲ್ಲ ಕೂಡ ಸರ್ಕಾರದ ಅನುದಾನದಲ್ಲಿ ಈ ಕುಂಬಳಗೋಳು ಗ್ರಾಮ ಪಂಚಾಯತಿಗೆ ಮಾಡ್ತಕ್ಕಂಥದ್ದು. ಒಂದು ಕ್ರಿಮಿಟೋರಿಯಂ ಅರ್ಧಕ್ಕರ್ಧ ನಿಂತೋಗಿತ್ತು ಕುಂಬಳಗೋಡಿನಲ್ಲಿ. ಈಗ ಸರ್ಕಾರದಿಂದ 10 ಕೋಟಿ ಅನುದಾನವನ್ನು ಅದಕ್ಕೆ ಒದಗಿಸಿದ್ದೇವೆ. ಸುಮಾರು ಹೈಟೆಕ್ ಕ್ರಿಮಿಟೋರಿಯಂನ ಮಾಡಿಸ್ತಕ್ಕಂಥದಕ್ಕೆ ಸದ್ಯದಲ್ಲೇ ಚಾಲನೆ ಆಗ್ತದೆ. ಪ್ರಾಣಿಗಳು ಸತ್ರೆ ಅವರಿಗೆ ಸುಡ್ತಕ್ಕಂಥ ಎಲ್ಲೂ ಕೂಡ ಒಂದು ಕ್ರಿಮಿಟೋರಿಯಂ ಇರಲಿಲ್ಲ. ಅದಕ್ಕೆ 2 ಕೋಟಿ ಅನುದಾನವನ್ನು ಒದಗಿಸಿ ಕುಂಬಳಗೋಡು ಕ್ರಿಮಿಟೋರಿಯಂ ಎಲ್ಲಿದೆ ಅದರ ಪಕ್ಕದಲ್ಲೇ ಪ್ರಾಣಿಗಳಿಗೂ ಕೂಡ ಕ್ರಿಮಿಟೋರಿಯಂ ಮಾಡ್ತಕ್ಕಂಥದಕ್ಕೆ 2 ಕೋಟಿ ಅನುದಾನವನ್ನ ಒದಗಿಸುವ ಮುಖಾಂತರ ಅದು ಕೂಡ ಚಾಲನೆ ಆಗ್ತದೆ. ಗ್ರೇಟರ್ ಬೆಂಗಳೂರು ಈಗ ಚಾಲನೆಯಲ್ಲಿದೆ. ಸುಮಾರು ನಮ್ಮ ಯಶವಂತಪುರ ಎಲ್ಲೆಲ್ಲಿ ಡೆವಲಪ್ಮೆಂಟ್ ಆಗಿದೆ ಅಲ್ಲೆಲ್ಲ ಕೂಡ ಗ್ರೇಟರ್ ಬೆಂಗಳೂರು ಸೇರ್ಪಡೆ ಮಾಡಬೇಕು ಅಂತಕ್ಕಂಥದ್ದು. ಇವತ್ತು ಕುಂಬಳಗೋಡು ಗ್ರಾಮ ಪಂಚಾಯತಿ ಸಂಪೂರ್ಣ ಗ್ರೇಟರ್ ಬೆಂಗಳೂರಿಗೆ ಸೇರಿದ್ರೆ ಸಂಪೂರ್ಣ ಡೆವಲಪ್ಮೆಂಟ್ ಆಗ್ತದೆ. ಅದು UGD ಇರ್ಬೋದು, ಅದು ಕಾವೇರಿ ನೀರು ಇರ್ಬೋದು, ಕಸ ಕ್ಲೀನಿಂಗ್ ಇರ್ಬೋದು, ಚರಂಡಿ ಇನ್ನಿತರ ಎಲ್ಲ ಕೂಡ ಟ್ಯಾಕ್ಸ್ ಕೂಡ ರೀಸನಬಲ್ ಆಗಿ ಸರ್ಕಾರಕ್ಕೆ ಗ್ರೇಟರ್ ಬೆಂಗಳೂರಿಗೆ ಕಟ್ಟಬೇಕಾಗ್ತದೆ. ಅದರಿಂದ ಸಂಪೂರ್ಣ ಡೆವಲಪ್ಮೆಂಟ್ ಆಗ್ತದೆ. ಈಗ 107 ವ್ಯಾಪ್ತಿಗೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಗೆ ಸೇರಿಸಿದ್ರು. ಸುಮಾರು 9 ವರ್ಷ ಆದ್ಮೇಲೆ ಕಂಪ್ಲೀಟ್ ಅದಕ್ಕೆ ಕಾವೇರಿ ನೀರನ್ನ 5th ಸ್ಟೇಜ್ ಕೊಡ್ತಕ್ಕಂಥದಕ್ಕೆ UGD ಮಾಡ್ತಕ್ಕಂಥದಕ್ಕೆ ಇವಾಗ ಕಂಪ್ಲೀಟ್ ಆಗ್ತಾ ಇದೆ. ಕಾವೇರಿ ನೀರನ್ನ ಕೊಡ್ತಾ ಇದ್ದಾರೆ.
ಮಂಚಿನ ಬೆಲೆಯಿಂದ ಸುಮಾರು 71 ಹಳ್ಳಿಗೆ ಕುಡಿಯುವ ನೀರು ಈಗ ಆಲ್ರೆಡಿ ಜಲಜೀವನದಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಮಿತ್ರ ಪಟೇಲ್ ನರಸೇಗೌಡರು ಇವತ್ತಿಲ್ಲ. ಪಟೇಲ್ ನರಸೇಗೌಡರು ಹೋದ್ಮೇಲೆ ನಮ್ಗೆ ನಾಯಕರು ನಮ್ಮ ನಂಜಪ್ಪನವರು. ಪಟೇಲ್ ನರಸೇಗೌಡರು ಏನ್ ಹೇಳ್ತಾರೆ ಅದನ್ನ ಸಾಮಾನ್ಯವಾಗಿ ಪಾಲನೆ ಮಾಡಿಕೊಂಡು ಬರ್ತಾ ಇದ್ದೆ. ಅವರ ಮಗ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಇವತ್ತು ಕುಂಬಳಗೋಡು ಗ್ರಾಮ ಪಂಚಾಯತಿಯ ಅಧ್ಯಕ್ಷರಾಗಿ ಬಹಳಷ್ಟು ಇಂಪ್ರೂವ್ಮೆಂಟ್ ಆಗಿದ್ದಾನೆ. ಡೆವಲಪ್ಮೆಂಟ್ ಬಗ್ಗೆ ಯೋಚನೆ ಮಾಡ್ತಕ್ಕಂಥದ್ದು, ಇಂಪ್ರೂವ್ಮೆಂಟ್ ಮಾಡ್ತಕ್ಕಂಥದ್ದು, ಯಾವ ಭಾಗದಲ್ಲಿ ಕೆಲಸ ಆಗ್ಬೇಕು ಅದನ್ನ ಕಂಪ್ಲೀಟ್ ಮಾಡ್ತಕ್ಕಂಥದ್ದು, ಸಾವಿರಾರು ಜನರಿಗೆ ಉದ್ಯೋಗ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು 2 ಸಾರಿ ಕೂಡ ಈ ಕುಂಬಳಗೋಡು ಗ್ರಾಮ ಪಂಚಾಯತಿಯಲ್ಲಿ ಮಾಡಿದ್ರು. ಈ ತರ ಅನೇಕ ಡೆವಲಪ್ಮೆಂಟ್ ಕಾರ್ಯಕ್ರಮಗಳನ್ನ ಈ ಭಾಗದಲ್ಲಿ ಮಾಡಿದ್ರು. ನಮ್ಮ ಚಿಕ್ಕರಾಜು 5 ವರ್ಷ ಈ ಗ್ರಾಮ ಪಂಚಾಯತಿನ ಬಹಳಷ್ಟು ಡೆವಲಪ್ಮೆಂಟ್ ಮಾಡಿ ಇನ್ ಮುಂದೆ ಮಾಡ್ತಕ್ಕಂಥವ್ರು ನೀವು ಇದೆಲ್ಲ ಡೆವಲಪ್ಮೆಂಟ್ ಮಾಡ್ತಕ್ಕಂಥದ್ದಕ್ಕೆ ನಾನು ಸಾಹಸ ಮಾಡಿದ್ದೇನೆ, ನೀವು ಮುಂದುವರಿಸಿ ಅಂತಕ್ಕಂಥದ್ದನ್ನ ಹೇಳಿ ಅನೇಕರು ಕೂಡ ಈ ಕುಂಬಳಗೋಡು ಗ್ರಾಮ ಪಂಚಾಯತಿಗೆ ಡೆವಲಪ್ಮೆಂಟ್ ಮಾಡ್ತಕ್ಕಂಥ ಕೆಲಸ ಕೂಡ ಆಗಿದೆ. ಇವತ್ತು ಕುಂಬಳಗೋಡು ಪೊಲೀಸ್ ಸ್ಟೇಷನ್ ಏನಿದೆ ಅದನ್ನ ಬೆಂಗಳೂರು ಸಿಟಿಗೆ ಸೇರಿಸ್ತಕ್ಕಂಥದ್ದು ಕೂಡ ಆಗಿದೆ. ಯಾಕೆ ಬೆಂಗಳೂರು ಸಿಟಿ ಪೊಲೀಸ್ಗೆ ಸೇರಿಸ್ತೀವಿ ಅಂತಂದ್ರೆ ಅದು ಸ್ಟ್ರೆಂತ್ ಜಾಸ್ತಿ ಆಗ್ತದೆ. ಈ ಕುಂಬಳಗೋಡು ರಾಮನಗರ ಜಿಲ್ಲೆಯಲ್ಲಿ ಇದ್ರೆ ಕೇವಲ 2 ಸಬ್ ಇನ್ಸ್ಪೆಕ್ಟರ್ಗಳಿದ್ರೆ, ನಮ್ಮ ಬೆಂಗಳೂರು ಸಿಟಿಗೆ ಸೇರಿಸಿದ್ರೆ 6 ಜನ ಸಬ್ ಇನ್ಸ್ಪೆಕ್ಟರ್ಗಳು ಆಗ್ತಾರೆ, ಸುಮಾರು 80 ಜನ ಕಾನ್ಸ್ಟೇಬಲ್ಗಳು ಆಗ್ತಾರೆ. ಈ ಸುತ್ತಮುತ್ತ ಯಾವುದೇ ವಿಧವಾದ ಡಕಾಯಿತಿ ಇರ್ಬೋದು, ಬೇರೆ ಬೇರೆ ಇರ್ಬೋದು, ಎಲ್ಲೂ ಕೂಡ ಜನಸಾಮಾನ್ಯರಿಗೆ ತೊಂದರೆ ಆಗದೇ ಇರತಕ್ಕಂಥ ರೀತಿಯಲ್ಲಿ ಬಹಳಷ್ಟು ಡೆವಲಪ್ಮೆಂಟ್ ಆಗಿದೆ ಅಂತ ಹೇಳಿ ಅದನ್ನ ಬೆಂಗಳೂರು ಸಿಟಿ ಪೊಲೀಸ್ಗೆ ಕುಂಬಳಗೋಡು ಗ್ರಾಮ ಪೊಲೀಸ್ ಸ್ಟೇಷನ್ ಅಲ್ಲಿಗೆ ಸೇರ್ಪಡೆ ಆಗಿದೆ. ಈಗ ಕಂಟ್ರೋಲ್ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್. ನಮ್ಮ ವಿ ಸೋಮಣ್ಣವರು ಒಂದು 20 ದಿವಸದ ಹಿಂದೆ ನನಗೆ ಫೋನ್ ಮಾಡಿದ್ರು, ನಿಮ್ಮ ಕ್ಷೇತ್ರದಲ್ಲಿ ಯಾವುದು ರೈಲ್ವೆ ಬ್ರಿಡ್ಜ್, ಅಂಡರ್ ಬ್ರಿಡ್ಜ್ ಆಗಬೇಕು, ಸೋಮಶೇಖರದ ಗಮನಕ್ಕೆ ತರಲಿ ಅಂತೇಳಿ. ನಾನು ರಾಮೋಹಳ್ಳಿ ಬ್ರಿಡ್ಜು ಮತ್ತೆ ಕೆಂಗೇರಿ ಉಪನಗರಕ್ಕೆ ಹೋಗ್ತಕ್ಕಂಥ ಬ್ರಿಡ್ಜ್ 2 ಕೂಡ ಆಗಬೇಕು ಅಂತಕ್ಕಂಥದ್ದು. ಕೆಂಗೇರಿ ಉಪನಗರಕ್ಕೆ ಆಗ್ತಕ್ಕಂಥ ಬ್ರಿಡ್ಜ್ ಸುಮಾರು 20 ಕೋಟಿ ಅನುದಾನವನ್ನ ಕಾರ್ಪೊರೇಷನ್ ಒದಗಿಸ್ತಕ್ಕಂಥ ಕೆಲಸ ಕೂಡ ಮಾಡಿದ್ದೇವೆ. ಸತತವಾಗಿ 15 ದಿವಸ ಅದು ಸರ್ವೆ ಕೂಡ ಮಾಡ್ತಾ ಇದ್ದಾರೆ. ಅದೇ ತರ ನಮ್ಮ ರಾಮೋಹಳ್ಳಿ ಬ್ರಿಡ್ಜ್, ರೈಲ್ವೆ ಬ್ರಿಡ್ಜ್ ಅದೊಂದಾದ್ರೆ ಇವೆರಡೂ ಕೂಡ ಜನಸಾಮಾನ್ಯರಿಗೆ ತೊಂದರೆ ಆಗ್ತಕ್ಕಂಥದ್ದು ರೀತಿಯಲ್ಲಿತ್ತು. ಅವೆರಡು ಸರಿ ಹೋದ್ರೆ ಜನಸಾಮಾನ್ಯರಿಗೆ ಅನುಕೂಲ ಆಗ್ತಕ್ಕಂಥದ್ದು ಕೂಡ ಇದೆ. ನಮ್ಮ ಇಲ್ಲೇ ಬಸವರಾಜು PDO ಅವ್ನು ಬಂದು ಇಲ್ಲೇ ಠಿಕಾಣಿ ಹಾಕ್ಬಿಟ್ಟ. ಬಸವರಾಜ್ ನಮ್ಮ ದೇವರಾಜ್ ಅಪ್ಪನಿಗೂ ಠಿಕಾಣಿ, ದೇವರಾಜ್ಗೂ ಠಿಕಾಣಿ. ಸುಮಾರು 17-18 ವರ್ಷ. ಈ ತಿಂಗಳು ಇದೆ, ಮುಂದಿನ ತಿಂಗಳು ರಿಟೈರ್ಡ್. ಇಷ್ಟು ವರ್ಷನೂ ಕೂಡ ಒಂದು ಸಣ್ಣ ಕಂಪ್ಲೇಂಟು ಬಸವರಾಜ್ ಮೇಲೆ ಬರ್ದೇ ಇರ್ತಕ್ಕಂಥ ರೀತಿಯಲ್ಲಿ ಇವತ್ತು ನಮ್ಮ ಬಸವರಾಜು ಆಡಳಿತವನ್ನು ನಡೆಸ್ತಿದ್ದಾನೆ. ಬೇರೆ ಬೇರೆ ಗ್ರಾಮ ಪಂಚಾಯತಿ ನೋಡ್ತಾ ಇದ್ದಾನೆ, PDOಗಳು ಕೊಟ್ಟಷ್ಟು ಕಿರುಕುಳ, ಮಾನಸಿಕ ಹಿಂಸೆ. ಆ PDOಗಳಿಗೆ ಒಂದು ಸೆನ್ಸು, ಕಾಮನ್ ಸೆನ್ಸ್ ಇಲ್ಲ. ಜನಪ್ರತಿನಿಧಿಗಳಿದ್ದಾರೆ, ಚೇರ್ಮನ್ಗಳಿದ್ದಾರೆ. ಆ ಚೇರ್ಮನ್ಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಕೆಲಸ ಮಾಡ್ತಕ್ಕಂಥದ್ದು ನಾನು ಬೇಕಾದಷ್ಟು PDOಗಳನ್ನ ನೋಡಿದ್ದೇನೆ. PDOಗಳೆಲ್ಲ ಜನರ ಪೀಡಿತರು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ಬೇಕಾಗ್ತದೆ. ಆದ್ರೆ ಬಸವರಾಜರವರು ಒಂದು ಸಣ್ಣ ಕಂಪ್ಲೇಂಟ್ ಬರ್ದೇ ಇರ್ತಕ್ಕಂಥ ರೀತಿಯಲ್ಲಿ ಸುಮಾರು 16 ವರ್ಷ ಈ ಭಾಗದಲ್ಲಿ PDO ಆಗಿ ಕುಂಬಳಗೋಡು ಬಹಳಷ್ಟು ಡೆವಲಪ್ಮೆಂಟ್ ಆಗ್ತಕ್ಕಂಥದ್ದಕ್ಕೆ ನಮ್ಮ ಬಸವರಾಜರವರು ದುಡಿದಿದ್ದಾರೆ. ಎಂಟೈರ್ ಸಿಬ್ಬಂದಿ ಅವರಿಗೆ ತಾಯಿ ಚಾಮುಂಡಿ ಆಯುಸ್ಸು ಆರೋಗ್ಯ ಭಾಗ್ಯವನ್ನ ಕೊಟ್ಟು ಕಾಪಾಡಲಿ ಅಂತಕ್ಕಂಥದ್ದನ್ನು ಹೇಳಿ, ನಮ್ಮ ಕುಂಬಳಗೋಡು ಗ್ರಾಮ ಪಂಚಾಯತಿಯ ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು ಮತ್ತೆ ಶ್ರೀಶಕ್ತಿ ಇವರೆಲ್ಲರೂ ಕೂಡ ಬಹಳ ಕುಂಬಳಗೋಡು ಗ್ರಾಮ ಪಂಚಾಯತಿಯಲ್ಲಿ ಶಿಸ್ತುಬದ್ಧ ಕೆಲಸದಿಂದ ನಮ್ಗೆ ಒಂದೇ ಒಂದು ಸಣ್ಣ ತೊಂದರೆ ಕೂಡ ಆಗ್ಲಿಲ್ಲ. ಅವರೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ಹೇಳಿ, ದೇವರಾಜ್ಗೆ ಮತ್ತೆ ಅವರ 50 ಜನ ಗ್ರಾಮ ಪಂಚಾಯತಿ ಸದಸ್ಯರು ಎಲ್ಲರಿಗೂ ಕೂಡ ನಮಗೂ ಕೂಡ ಮಾತನಾಡ್ತಕ್ಕಂಥ ಅವಕಾಶ ಕೊಟ್ಟಿದ್ದೀರಿ, ಅವರಿಗೆ ಧನ್ಯವಾದಗಳು. ಎಲ್ಲ ಗೊತ್ತಿರೋ ಹಾಗೆ ಗ್ರಾಮ ಸಭೆಯ ಮುಖ್ಯ ಉದ್ದೇಶ
ಇಲ್ಲಿ ಸಾರ್ವಜನಿಕರ ಕುಂದುಕೊರತೆಗಳು ಏನೇ ಇದ್ರೂ ನಮ್ಮ ಗ್ರಾಮ ಪಂಚಾಯತಿಯ ಮುಖಾಂತರ ಮೇಲ್ಮಟ್ಟಕ್ಕೆ ತಲುಪಿಸೋದು ಹಾಗೂ ಈ ಗ್ರಾಮ ಪಂಚಾಯತಿಯಲ್ಲಿ ನಿಮ್ಮ ಫಲಾನುಭವಿಗಳನ್ನ ಆಯ್ಕೆ ಮಾಡೋದೇ ನಮ್ಮ ಮುಖ್ಯವಾದ ಉದ್ದೇಶ ಆಗಿರುತ್ತೆ. ನಮ್ಮ ಅಧ್ಯಕ್ಷರು ಚರ್ಚಿಸಿದಂತೆ ಇಲ್ಲಿ ಹೆಚ್ಚಾಗಿ ಮಹಿಳೆಯರ ಪಾಲ್ಗೊಳ್ಳುವಿಕೆ ಹೆಚ್ಚಾಗಿ ಕಾಣ್ತಾ ಇದೆ. ಇವರಿಗೆಲ್ಲ ಒಂದು ಭವನದ ಅಗತ್ಯ ಇದೆ ಅಂತ ಹೇಳಿದ್ದಾರೆ. ತಾವೆಲ್ಲ ಒಂದು ಜಾಗವನ್ನ ಗುರುತಿಸಿದ್ರೆ ಅಧ್ಯಕ್ಷರೇ, ನೀವೆಲ್ಲ ನಿರ್ಣಯ ಮಾಡಿ ಕಳಿಸಿದ್ರೆ ಖಂಡಿತವಾಗ್ಲೂ ತಾಲೂಕ್ ಪಂಚಾಯತಿ ಅನುದಾನದಲ್ಲಿ ಮಾನ್ಯ ಶಾಸಕರ ಒಂದು ಅನುಮತಿಯನ್ನ ಪಡೆದು ನಾನು ಸ್ವಲ್ಪ ಹಣವನ್ನ ಇಲ್ಲಿಗೆ ಅನಿರ್ಬಂಧಿತ ಜನ MLAಗಳು ಬಿಜೆಪಿ ಕ್ಷೇತ್ರದವರು ನೀರಿಲ್ಲ, ಬೆಳಕಿಲ್ಲ, ಲೈಟ್ ಇಲ್ಲ, ಅದಿಲ್ಲ ಇದಿಲ್ಲ ಅಂತ ಕಂಪ್ಲೇಂಟ್ ಕೊಟ್ಟು ದಿನ ಪೇಪರ್ ಓದ್ತೀವಿ, ನೋಡ್ತಾ ಇದೀವಿ. ಜನನೂ ಹೇಳ್ತಾರೆ, ನಾವು ನೋಡ್ತಾ ಇದೀವಿ. ಇಂಥದ್ರಲ್ಲಿ ನಮ್ಮ ಅದೃಷ್ಟಕ್ಕೆ ಇವರು ಸಿಕ್ಕಿ ಇಂಥ ತಾವು ನೀರಿಲ್ಲ ಅಂತ, ಬೆಳಕಿಲ್ಲ ಅಂತ, ಮತ್ತೊಂದಿಲ್ಲ ಮಗದೊಂದಿಲ್ಲ ಅಂತ ಹೇಳೋ ಜನನೇ ಇಲ್ಲ. ನಮ್ಮ ಅದೃಷ್ಟದ MLAಗಳು ಯಾರನ್ನ ಕೇಳಿದ್ರು ನಾವು ಅವ್ರು ನೋಡ್ಬೇಕು ಅಂತಾರೆ. ಅಷ್ಟೊಂದು ಪ್ರೀತಿ ವಿಶ್ವಾಸದಿಂದ ಇದು ಬೆಳೆಸ್ಕೊಂಡು ಹೋಗೋರೆ ನಮಗೆ ಬಹಳ ಸಂತೋಷ. ಇನ್ನು ಮುಂದಿನ ಅವ್ರ ಮೇಲೆ ವಿಶ್ವಾಸ ಇಟ್ಕೊಂಡು ನಾವೆಲ್ಲನೂ ಅವ್ರಿಗೆ ಸಹಕರಿಸ್ಬೇಕು. ನಾವು ಇತ್ತೊಂದು ಹತ್ತೊಂದು ಮಾತು ಬೇಡ, ನಾವೆಲ್ಲ ನಮ್ಮ ಸಾಹೇಬರಿಗೆ ಸಹಕಾರ ಕೊಟ್ಟು ಚೆನ್ನಾಗಿ ಇನ್ನೂ ಕೆಲಸಗಳೆಲ್ಲ ಮಾಡ್ಸ್ಕೊಂಡು ಬದುಕಬೇಕು ಜನಗಳು ಅಂತ ಆಸೆ. ಯಾವ ಕೆಲಸ ಇತ್ತು ಇಲ್ಲ ಅನ್ನಂಗಿಲ್ಲ, ಇಂಥದ್ದು ನೀರಿಲ್ಲ ಅನ್ನಂಗಿಲ್ಲ, ಇಂಥದ್ದು ಬೆಳಕಿಲ್ಲ ಅನ್ನಂಗಿಲ್ಲ. ಎಷ್ಟೋ ಜನ MLAಗಳೇ ಬೈತಾವ್ರ ದಿವಸ ಬೆಳಗಾದ್ರೆ ಅಂಥದ್ದು ಇಲ್ಲಿ ಪುಣ್ಯಾತ್ಮನ ಬೇರೆ ಜನನೇ ಇಲ್ಲ. ಇಂಥದ್ದು ಇಲ್ಲ ಅನ್ನೋ ಹೊಗಳ್ದಾದ್ರೆ ಜನನೇ ಇಲ್ಲ. 45 ಜನ ಅವರ ಬೆಂಬಲಿತ ಅಭ್ಯರ್ಥಿಗಳು, 40 ಜನ ಅಭ್ಯರ್ಥಿಗಳು ಗೆಲ್ಲಲಿಕ್ಕೆ ಕಾರಣ ಅವರ ಅಭಿವೃದ್ಧಿ ಕಾರಣ. ಅವ್ರು ಯಾವತ್ತೂ ಕೂಡ ಅವ್ರು ಬೇರೆ ಇವ್ರು ಬೇರೆ ಅಂತ ನೋಡಿಲ್ಲ, ಎಲ್ಲರಿಗೂ ಅವರು ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ. ನನಗೆ 5 ವರ್ಷಗಳ ಕಾಲ ಗ್ರಾಮ ಪಂಚಾಯಿತಿಯಲ್ಲಿ ಸೇವೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಂಡಂತ ಸನ್ಮಾನ್ಯ ಸೋಮಶೇಖರ್ ಗೌಡರು ಮತ್ತು ನನ್ನ ಜೊತೆ 50 ಜನ ಗ್ರಾಮ ಪಂಚಾಯಿತಿ ಸದಸ್ಯರು ಎಲ್ಲರೂ ನನ್ನನ್ನ ಸೇವೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ನಮ್ಮ ಸರ್ವ ಸದಸ್ಯರು, ಮಾಜಿ ಸದಸ್ಯರುಗಳು, ನಮ್ಮ ರಾಮಣ್ಣ ಇಲ್ಲೇ ಕುಂತವ್ರೆ ನನ್ನ ಜೊತೆ, ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ದ ಎಲ್ಲರಿಗೂ ಸಮಪಾಲು, ಸರ್ವರಿಗೂ ಸಮಪಾಲು ಎಲ್ರಿಗೂ ಹಂಚಿದ್ದಾರೆ. ನಾನು ಇದುವರೆಗೂ 17 ವರ್ಷ JDS ಪಾರ್ಟಿಲಿದ್ದೆ, 15 ವರ್ಷ BJPಲಿದ್ದೆ. ಈಗ ನನಗೂ 60 ವರ್ಷ ಮುಂದಿನ ತಿಂಗಳು 4ನೇ ತಾರೀಕು ಬಂದ್ರೆ. ನಾನು ಸಾಹೇಬ್ರಿಗೆ ಯಾವತ್ತೂ ಅವ್ರಿಗೆ ನೇರವಾಗಿ ಚುನಾವಣೆ ಮಾಡಿಲ್ಲ. ಈಗ ನಾನು ಅವ್ರ ಜೊತೆ ಬಂದಿದ್ದೀನಿ. ಸಾಹೇಬ್ರು ಅವರ ಕೆಲಸ ನೋಡಿ ಅವ್ರ ಕೈ ಬಲಪಡಿಸೋಣ, ಅವ್ರ ಜೊತೆ ಇರೋಣ ಅಂತ ಬಂದಿದ್ದೀನಿ. ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ಗೌರವಾನ್ವಿತ ಸದಸ್ಯರು ಅವರಲ್ಲೂ ಕೇಳ್ಕೊಂತೀನಿ, ಮತ್ತೆ ಸಾಹೇಬ್ರಲ್ಲೂ ಕೇಳ್ಕೊಂತ ಇದ್ದೀನಿ. ಉಳಿದ 6 ತಿಂಗಳು ಅವಧಿಗೆ ನನ್ಗೊಂದು ಬಾರಿ ಗ್ರಾಮ ಪಂಚಾಯತಿ ಚೇರ್ಮನ್ ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊಂಡು ನಿಮ್ಮೆಲ್ಲರಿಗೂ ಕಾರ್ಯಕ್ರಮಗಳಿಗೆ ಮಾಜಿ ಅಧ್ಯಕ್ಷ ಚಿಕ್ಕರಾಜರವರು ಕೂಡ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ದೊಡ್ಡ ನರಸಿಂಹಮೂರ್ತಿ ಮಾತಾಡ್ತಾ ನನಗೆ 6 ತಿಂಗಳು ಅವಕಾಶ ಕೊಡಿ ಅಧ್ಯಕ್ಷರಾಗೋದಕ್ಕೆ, ಈ ಉಳಿದ 6 ತಿಂಗಳಾದ್ರೂ ನನಗೆ ಸೇವೆ ಮಾಡೋಕ್ಕೆ ಅವಕಾಶ ಕೊಡಿ ಅನ್ನುವಂಥ ಮನವಿಯನ್ನು ಮಾಡಿದ್ರು. ನರಸಿಂಹಮೂರ್ತಿ ಇದ್ದರು, ಉಪಾಧ್ಯಕ್ಷರಂತ ಗೋಪಾಲಕೃಷ್ಣರವರು ಸ್ವಾಗತ ಭಾಷಣವನ್ನು ಮಾಡಿದ್ರು. ಹಾಗೆಯೇ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಬಿಂದು ಮಾತನಾಡಿದ್ರು, ನಂಜಪ್ಪನವ್ರು ಮಾಡಿದ್ರು, ವೆಂಕಟೇಗೌಡ, ಶ್ರೀನಿವಾಸು, ಹಲವಾರು ಜನರು 50 ಜನ ಸದಸ್ಯರು ಉಪಸ್ಥಿತರಿದ್ದರು. ಫಲಾನುಭವಿಗಳಿಗೆ ವಿವಿಧ ಸೌಲಭ್ಯಗಳನ್ನು ವಿತರಣೆ ಮಾಡಲಾಯಿತು. ಅಂಗವಿಕಲರಿಗೆ, ಬಾಣಂತಿಯರಿಗೆ, ಆಶಾ ಕಾರ್ಯಕರ್ತರಿಗೆ, ಅಂಗನವಾಡಿಗೆ, ಈ ರೀತಿಯಾಗಿ ಹಲವಾರು ಸೌಲಭ್ಯಗಳನ್ನು ವಿತರಿಸಲಾಯಿತು. ಹಾಗೆಯೇ ಸೈನಿಕ ಕಲ್ಯಾಣ ನಿಧಿಗೆ ಕುಂಬಳಗೋಡು ಗ್ರಾಮ ಪಂಚಾಯತಿಯಿಂದ 10 ಲಕ್ಷ ರೂಗಳನ್ನು ಅರ್ಪಣೆ ಮಾಡಲಾಯಿತು, ಚೆಕ್ ನೀಡಲಾಯಿತು. ಇದಿಷ್ಟು ವರದಿ ನಿಮ್ಮ ಗಮನಕ್ಕೆ. ಮತ್ತು ವಿಶೇಷವಾಗಿರ್ತಕ್ಕಂಥ ವರದಿ, ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನು ಹೊತ್ತು ಬರ್ತಾನೆ. ನಮಸ್ಕಾರ.